ಯಾರು ಬೇಕಾದ್ರೂ ತಗೊಂಡೋಗಿ ಸಾಕ್ಲಿ ಅಣ್ಣ, ಕೊಡ್ಕೊಳ್ಳಿ ನಮ್ಮ ರೈತರುಗಳಿಗೆ, ರೈತರುಗಳಿಗೆ ತಗೊಂಡೋಗಿ. ಪಶ್ಚಿಮ ಬಂಗಾಳದಲ್ಲಿ ಏನಾಯ್ತು ಗೊತ್ತಾ, ಇದೇ ಬಿಜೆಪಿ ಸರ್ಕಾರ ಬಂದು ಮುರಿಗಡಿಸಿ ಹಾಳು ಮಾಡಿ ಈಗ ಅದೇ ಜನಗಳು ನಮ್ಮ ದನ ತಗೊಂಡು ಮಾಡಲಿಲ್ಲ ಅಂದ್ರೆ ನಾವು ಕೆಲಸಕ್ಕೆ ಹೋಗಕ್ಕೆ ದನ ಹಿಂಗೆ ತಗೊಂಡಿಲ್ಲ, ಅದಕ್ಕೋಸ್ಕರ ದನಗಳನ್ನ ಇಟ್ಕೊಂಡು ನಾವು ಹೋಗಕ್ಕೆ ಅಂತ ಹಿಡಿಯಕ್ಕೆಲ್ಲ ಬರ್ಬೇಕು ಅಂತ ಹೇಳಿ ಇದಕ್ಕೆ ಕೊಡಕ್ಕೆ ಬಂದ್ರೆ ನಮ್ಮ ರೈತರೆಲ್ಲ ಒಟ್ಟಿಗೆ ತಗೊಳ್ಳಿ, ಯಾರು ತಗೊಳ್ಳಿ, ನಮಗೆ ಬೇಕಾದೇನು, ನಮಗೆ 50,000 ಕೊಡ್ಲಿ, ನಮ್ಗೆ ದುಡ್ಡು ಕೊಡ್ಲಿ, ನಾವು ಬೀಜ ಬಿತ್ತಬೇಕು, ಬೆಳೆ ಬೆಳಿಬೇಕು, ಉಳುಮೆ ಮಾಡಕ್ಕೆ ದನ ತಗೋಬೇಕು. ಇವ್ರು ಹಿಂಗೆ ದನಗಳನ್ನ ತಗೊಳ್ದೆ ಹೋದ್ರೆ ನಮ್ ಜೀವನ ಹೆಂಗ್ ಮಾಡೋದು ಸ್ವಾಮಿ? ವಿಷಯ ಕೂಡ ರೈತ ವಿಷಯ ಮಾತಾಡಿ ಮಾತಾಡಿ ಒಬ್ರು ಮಾತಾಡಿ. ಆಧಾರ್ ಕಾರ್ಡ್ ನಿಮ್ಮ ಹಸು ತಗೊಂಡಿಲ್ಲ ಅಂತ ಏನ್ ಮಾಡ್ಬೇಕು? ರೇಷನ್ ಕಾರ್ಡ್ ತರ್ತೀವಿ, ಜಮೀನಿನ ಪಾಣಿ ತರ್ತೀವಿ, ನಮ್ಗೆ ಏನ್ ಕೊಡಿ, ಏನು ಬೇಡ. ನಮ್ ದನಗಳಿಗೆ ನಮ್ ದನಗಳು ಮಾರಾಟ ಮಾಡೋದು, ಮಾರಾಟ ಹೋದ ವಾರ ಹಿಂಗೆ ದನ ತಂದಲ್ಲಿ ಯಾರು ನಮ್ ದನಗಳು ಇವತ್ತು 2 ಹಸು ತಂದಿದ್ದೀವಿ. ಒಬ್ರಿಗೆಲ್ಲ ಪ್ರಾಬ್ಲಮ್ ಎಲ್ಲರಿಗೂ ಅದ್ ಬಿಟ್ಬಿಟ್ಟು ಸಂತೆಯಲ್ಲಿ ಸುಮ್ನೆ ಕ್ರಿಯೇಟ್ ಮಾಡ್ಬೋದು. ಹೇಮಾವತಿ ಸ್ಟ್ಯಾಚು ಹತ್ರ 11 ಗಂಟೆ ಸ್ಟ್ರೈಕ್ ಐತೆ, ಹೋಗಿ ಸೇರ್ಕ ಅಲ್ಲಿ ಮಾಡು ಸ್ಟ್ರೈಕ್ ಆಯ್ತಾ. ಸ್ಟ್ರೈಕ್ ಇದ್ರು ಅಲ್ಲಿ ಹೋಗಿ ಸೇರ್ಕ ಅವ್ರ ಜೊತೆ ರೈತ ಸಂಘವೇ ಮಾಡ್ತಾವ್ರೆ, ಅವ್ರ ಜೊತೆ ಸೇರ್ಕ ಮಾಡು ಅದ ಅಲ್ವಾ. ಸುಮ್ನೆ ನಮ್ ಸಾಹೇಬ್ ಹೇಳೋರು 11 ಗಂಟೆ ಯಾರು ಏನು ಹೇಮಾವತಿ ಸ್ಟ್ಯಾಚು ಹತ್ರ ಸ್ಟ್ರೈಕ್ ಐತೆ, ಹೋಗಿ ಸೇರ್ಕ. ಅದ್ ಬಿಟ್ಬಿಟ್ಟು ಸುಮ್ನೆ ಅವ್ರು ಏನೋ ಹೇಳ್ತಾರೆ, ವಿಡಿಯೋ ಹೇಳ್ತಾರೆ, ನೀವು ಮಾತಾಡ್ತೀವಿ.